ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಇದನ್ನು ನಾವು ದೇಶದ ಯುವ ಕ್ರಾಂತಿಕಾರಿ ಹೋರಾಟಗಾರ ಖುದಿರಾಮ್ ಬೋಸ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಸುಮಾರು 133 ವರ್ಷಗಳ ಹಿಂದೆ ತನ್ನ 18ನೇ ವಯಸ್ಸಿನ 8ನೇ ತಿಂಗಳ 8ನೇ ದಿನದಂದು ಗಲ್ಲಿಗೇರಿಸಲ್ಪಟ್ಟ ಕ್ರಾಂತಿಕಾರಿ ಖುದಿರಾಮ್ ಬೋಸ್ರ ಜನ್ಮದಿನವಾಗಿದ್ದು ಭಾರತೀಯರಿಗೆ ಅತ್ಯಂತ ಪವಿತ್ರ ದಿನವಾಗಿದೆ. ಮತ್ತೊಮ್ಮೆ ನೋಡಿ, ಸುಮಾರು 133 ವರ್ಷಗಳ ಹಿಂದೆ ತನ್ನ 18ನೇ ವಯಸ್ಸಿನ 8ನೇ ತಿಂಗಳ 8ನೇ ದಿನದಂದು ಗಲ್ಲಿಗೇರಿಸಲ್ಪಟ್ಟ ಕ್ರಾಂತಿಕಾರಿ ಖುದಿರಾಮ್ ಬೋಸ್ರ ಜನ್ಮದಿನವಾಗಿದ್ದು ಭಾರತೀಯರಿಗೆ ಅತ್ಯಂತ ಪವಿತ್ರ ದಿನವಾಗಿದೆ. ಎರಡನೇ ಪಾಯಿಂಟ್, ಅವರು ಭಾರತದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರು. ಮತ್ತೊಮ್ಮೆ ನೋಡಿ, ಅವರು ಭಾರತದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರು. ಮೂರನೇ ಪಾಯಿಂಟ್, 1889 ಡಿಸೆಂಬರ್ 3ರಂದು ಜನ್ಮ ತಾಳಿದ ಖುದಿರಾಮ್ ಬೋಸ್ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು. ಮತ್ತೊಮ್ಮೆ ನೋಡಿ, 1889 ಡಿಸೆಂಬರ್ 3ರಂದು ಜನ್ಮ ತಾಳಿದ ಖುದಿರಾಮ್ ಬೋಸ್ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು. ನಾಲ್ಕನೇ ಪಾಯಿಂಟ್, ಅವರ ಅಕ್ಕರೆಯಲ್ಲಿ ಬೆಳೆದ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕ್ರಾಂತಿಕಾರಿಗಳೊಂದಿಗೆ ಗುರುತಿಸಿಕೊಂಡರು. ಮತ್ತೊಮ್ಮೆ ನೋಡಿ, ಅವರ ಅಕ್ಕರೆಯಲ್ಲಿ ಬೆಳೆದ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಕ್ರಾಂತಿಕಾರಿಗಳೊಂದಿಗೆ ಗುರುತಿಸಿಕೊಂಡರು. ಐದನೇ ಪಾಯಿಂಟ್, ಅವರು ಬಂಕಿಮ್ ಚಂದ್ರರು ಬರೆದ ಆನಂದಮಠ ಮತ್ತು ಆನಂದದಾತ ಕಾದಂಬರಿಗಳು ಅವರ ಮೇಲೆ ಅತ್ಯಂತ ಪ್ರಭಾವ ಬೀರಿದವು. ಮತ್ತೊಮ್ಮೆ ನೋಡಿ, ಅವರು ಬಂಕಿಮ್ ಚಂದ್ರರು ಬರೆದ ಆನಂದಮಠ ಮತ್ತು ಆನಂದದಾತ ಕಾದಂಬರಿಗಳು ಅವರ ಮೇಲೆ ಅತ್ಯಂತ ಪ್ರಭಾವ ಬೀರಿದವು. ಆರನೇ ಪಾಯಿಂಟ್, ವಂದೇ ಮಾತರಂ ಗೀತೆಯಂತೂ ಇವರ ನರನಾಡಿಗಳಲ್ಲಿ ದೇಶಭಕ್ತಿ ಉಕ್ಕಿ ಹರಿಯುವಂತೆ ಮಾಡಿತು. ಮತ್ತೊಮ್ಮೆ ನೋಡಿ, ವಂದೇ ಮಾತರಂ ಗೀತೆಯಂತೂ ಇವರ ನರನಾಡಿಗಳಲ್ಲಿ ದೇಶಭಕ್ತಿ ಉಕ್ಕಿ ಹರಿಯುವಂತೆ ಮಾಡಿತು. ಏಳನೇ ಪಾಯಿಂಟ್, ಹೀಗಾಗಿ ಸುಮಾರು 15ರ ಹರೆಯದರಲ್ಲಿಯೇ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡ ಬೋಸ್ ಕ್ರಾಂತಿಕಾರಿ ಸಂಘಟನೆಗಳ ಜೊತೆಗೆ ನಿಕಟ ಸಂಬಂಧವನ್ನಿಟ್ಟುಕೊಂಡ. ಮತ್ತೊಮ್ಮೆ ನೋಡಿ,
ಹೀಗಾಗಿ ಸುಮಾರು 15ರಲ್ಲಿಯೇ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡ ಬೋಸ್ ಕ್ರಾಂತಿಕಾರಿ ಸಂಘಟನೆಗಳ ಜೊತೆಗೆ ನಿಕಟ ಸಂಬಂಧವನ್ನಿಟ್ಟುಕೊಂಡ. 8ನೇ ಪಾಯಿಂಟ್. ಒಮ್ಮೆ ಬ್ರಿಟಿಷ್ ಅಧಿಕಾರಿ ಕಿಂಗ್ಸ್ಫೋರ್ಡ್ ವಿರುದ್ಧ 15 ವರ್ಷದ ಯುವಕ ಸುಶೀಲ್ ಸೇನ್ ತಿರುಗುಬಿದ್ದನೆಂದು ಆತನ ವಯಸ್ಸು ಲೆಕ್ಕಿಸದೆ 15 ಚಡಿ ಏಟು ಶಿಕ್ಷೆ ವಿಧಿಸಿ ವಿಕೃತಿ ಮೆರೆದನು. ಮತ್ತೊಮ್ಮೆ ಬ್ರಿಟಿಷ್ ಅಧಿಕಾರಿ ಕಿಂಗ್ಸ್ಫೋರ್ಡ್ ವಿರುದ್ಧ 15 ವರ್ಷಗಳ ಯುವಕ ಸುಶೀಲ್ ಸೇನ್ ತಿರುಗುಬಿದ್ದನೆಂದು ಆತನ ವಯಸ್ಸು ಲೆಕ್ಕಿಸದೆ 15 ಚಡಿ ಏಟಿನ ಶಿಕ್ಷೆ ವಿಧಿಸಿ ವಿಕೃತಿ ಮೆರೆದನು. 9ನೇ ಪಾಯಿಂಟ್. ಇದಕ್ಕಾಗಿ ಯುಗಾಂತರ ಗುಂಪಿನ ನಾಯಕರಾದ ಸತ್ಯೇಂದ್ರನಾಥ್ ಬೋಸ್, ಖುದಿರಾಮ್ ಬೋಸ್ ಮತ್ತು ಆತನ ಸಹಕ್ರಾಂತಿಕಾರಿ ಪ್ರಫುಲ್ ಚಾಕಿಗೆ ಕಿಂಗ್ಸ್ಫೋರ್ಡ್ ಬಾಂಬ್ ಹಾಕಿಕೊಳ್ಳಲು ನಿರ್ಧರಿಸಿದರು. ಮತ್ತೊಮ್ಮೆ ಇದಕ್ಕಾಗಿ ಯುಗಾಂತರ ಗುಂಪಿನ ನಾಯಕರಾದ ಸತ್ಯೇಂದ್ರನಾಥ್ ಬೋಸ್, ಖುದಿರಾಮ್ ಬೋಸ್ ಮತ್ತು ಆತನ ಸಹಕ್ರಾಂತಿಕಾರಿ ಪ್ರಫುಲ್ ಚಾಕಿಗೆ ಕಿಂಗ್ಸ್ಫೋರ್ಡ್ ಬಾಂಬ್ ಹಾಕಿಕೊಳ್ಳಲು ನಿರ್ಧರಿಸಿದರು. 10ನೇ ಪಾಯಿಂಟ್. ಆದರೆ ಆ ಬ್ರಿಟಿಷ್ ಅಧಿಕಾರಿ ಆ ಬಾಂಬ್ನಿಂದ ತಪ್ಪಿಸಿಕೊಂಡ. 11ನೇ ಪಾಯಿಂಟ್. 1908ರ ದಿನದಂದು ಕೇವಲ ತನ್ನ 18ನೆಯ ಹರೆಯದರಲ್ಲೇ ಯುವ ಕಿಡಿಯೊಂದು ದೇಶಕ್ಕಾಗಿ ತನ್ನ ತಲೆಯನ್ನು ನೇಣುಗಂಬಕ್ಕೆ ಒಡ್ಡಿಕೊಂಡರು. 1908ರ ದಿನದಂದು ಕೇವಲ ತನ್ನ 18ನೇ ಹರೆಯದರಲ್ಲೇ ಯುವ ಕಿಡಿಯೊಂದು ದೇಶಕ್ಕಾಗಿ ತನ್ನ ತಲೆಯನ್ನು ನೇಣುಗಂಬಕ್ಕೆ ಒಡ್ಡಿಕೊಂಡರು. ಲಾಸ್ಟ್ ಪಾಯಿಂಟ್. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಖುದಿರಾಮ್ ಬೋಸ್ ನೆನಪಿನಾರ್ಥವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಅವರ ತ್ಯಾಗ ಮತ್ತು ಬಲಿದಾನಗಳಿಗೆ ಗೌರವವನ್ನು ಸೂಚಿಸಿದೆ. ಮತ್ತೊಮ್ಮೆ ನೋಡಿ, ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಖುದಿರಾಮ್ ಬೋಸ್ ನೆನಪಿನಾರ್ಥವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಅವರ ತ್ಯಾಗ ಮತ್ತು ಬಲಿದಾನಗಳಿಗೆ ಗೌರವವನ್ನು ಸೂಚಿಸಿದೆ.